press the bell icon on the YouTube app and never miss another update. Hello my dear students, how are you? I hope all are fine. So in this class, we will study about new lesson, means of communication. So means of communication, here communication means exchange of informations. Understood children? Exchange of informations. ಅಂದರೆ ಮಾಹಿತಿಗಳನ್ನು ಬದಲು ಮಾಡಿಕೊಳ್ಳೋದು ಅಂತ communication. So exchange of information. So in this class, we will study about introduction, means of communication and postal service and mobile phones and telex and fax and also radio and television. So in this class, first we will study introduction. Understood children? Yes. In the earliest means of communication was through talking only. Cave paintings, inscriptions were used to earlier dwellers to communicate. Later on, runners. So here runners means the specific, a person who runs. Runners andre a person who runs especially in a specific way. So runners ಅಂದರೆ ಇಷ್ಟು ಮಿನಿಟಲ್ಲಿ ಇಷ್ಟು ಕಿಲೋಮೀಟರ್ ಓಡಬಲ್ಲ ಅನ್ನೋ ಒಂದು ಸಾಧ್ಯತೆ ಇರುವಂಥ ವ್ಯಕ್ತಿ ರನ್ನರ್ಸ್. ಅಂಡರ್ಸ್ಟುಡ್? ಸೊ ಲೇಟರ್ ಆನ್ ರನ್ನರ್ಸ್ were also used who would convey the information or convey the messages from one place to another. ಅಂಡರ್ಸ್ಟುಡ್? ಸೊ ಅರ್ಲಿಯೆಸ್ಟ್ ಪೀರಿಯಡಲ್ಲಿ ಓಲ್ಡನ್ ಡೇಸಲ್ಲಿ ಸೊ ಕಮ್ಯುನಿಕೇಷನ್ ಹೆಂಗಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಓನ್ಲಿ ಟಾಕಿಂಗ್ ಆ್ಯಂಡ್ ಕೇವ್ ಪೇಂಟಿಂಗ್ಸ್, ಕೆಲವೊಂದು ಡ್ರಾಯಿಂಗ್ಗಳನ್ನು ಬರೀತಾ ಇದ್ರು. ಕೇವ್ ಅಂದರೆ ಗುಹೆಗಳಲ್ಲಿ. ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್, ಬಂಡೆಗಳ ಮೇಲೆ ಅಥವಾ ಕಲ್ಲುಗಳ ಮೇಲೆ ಕೆಲವೊಂದು ಇನ್ಸ್ಕ್ರಿಪ್ಷನ್ಸ್, ಕೆಲವೊಂದು ಡ್ರಾಯಿಂಗ್ಸ್ ಆಗಿರ್ಬೋದು, ಅವರದೇ ಆಗಿರೋಂಥ ಸಿಂಬಲ್ಸ್ಗಳನ್ನು ಬರೀತಾ ಇದ್ರು. ಸೊ ವರ್ ಯೂಸ್ಡ್ ಬೈ ಅರ್ಲಿಯರ್ ಡ್ವೆಲ್ಲರ್ಸ್. ಸೊ ಡ್ವೆಲ್ಲರ್ಸ್ ಅಂದರೆ ನಿವಾಸಿಗಳು. ಅಂಡರ್ಸ್ಟುಡ್? ಲೇಟರ್ ಆನ್, ಸೊ ಆಫ್ಟರ್ ದಟ್ runners were used who would convey messages from one place to another. ಸೊ ಆ ರನ್ನರ್ಸ್ಗಳನ್ನು ಬಳಸಿಬಿಟ್ಟು ಇನ್ಫಾರ್ಮೇಷನ್ಸ್ಗಳನ್ನು ಪಾಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ಇಟ್ ರಿಪ್ಲೇಸ್ಡ್ ಬೈ ಹಾರ್ಸ್ ಬೌಂಡ್ ಮೆಸೆಂಜರ್ಸ್. ಸೊ ರನ್ನರ್ಸ್ ಆದಮೇಲೆ ಅವರು ಹಾರ್ಸ್ ಬೌಂಡ್ ಮೆಸೆಂಜರ್ಸ್ ಅಂದರೆ ಕುದುರೆಗಳಿಗೆ ಮೆಸೇಜಸ್ಗಳನ್ನು ಅವರು ಬರೆದುಬಿಟ್ಟು ಅದರಲ್ಲಿ ಕುದುರೆ ಮೂಲಕ ಅವರು ಮೆಸೇಜಸನ್ನು ತಲುಪಿಸ್ತಾ ಇದ್ರು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಸಮ್ ಆಫ್ ದ ಅರ್ಲಿಯೆಸ್ಟ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಷನ್ ಇನ್ಕ್ಲೂಡ್ಸ್, ಫಾರ್ ಎಕ್ಸಾಂಪಲ್, ಸೌಂಡ್ಸ್ ಆರ್ ಟಾಕಿಂಗ್ ಆರ್ ಡ್ಯಾನ್ಸಿಂಗ್ ಆರ್ ಆ್ಯಕ್ಟಿಂಗ್ ಆರ್ ಪೇಂಟಿಂಗ್ಸ್ ಲೈಕ್ ದಟ್. Understood? Yes. And also making sounds such as grunting sounds at a low pitch or high pitch. Understood? Would indicate either social communicate or be a warning sign. So some of the earliest communication forms of earliest communication means human communication, for example drawing or painting, dancing, acting and some symbols like that. So earliest ಅಲ್ಲಿ ಸೊ ಹ್ಯೂಮನ್ ಕಮ್ಯುನಿಕೇಷನ್ಗೆ ಕೆಲವೊಂದು ಸೈನ್ಗಳನ್ನು ಬಳಸ್ತಾ ಇದ್ರು, ಅದರ ಜೊತೆಗೆ ಮತ್ತು ಇನ್ನು ಡ್ರಾಯಿಂಗ್ಸ್ಗಳನ್ನು ಬಳಸ್ತಾ ಇದ್ರು. ಸೊ ಅದಾದಮೇಲೆ ಏನು, ಅ ಟಾಕಿಂಗ್, ಅ ಮೇಕಿಂಗ್ ಸೌಂಡ್ಸ್ ಸಚ್ ಆ್ಯಸ್ ಅ ಗ್ರಂಟಿಂಗ್ ಅಂದರೆ ತನ್ನ ಗಂಟಲಿನಿಂದ ಬರುವಂಥ ಕೆಲವೊಂದು ಪ್ರಾಣಿಗಳ ಧ್ವನಿಗಳ ಮೂಲಕ ಅವರು ಕಮ್ಯುನಿಕೇಷನ್ ಮಾಡ್ತಾ ಇದ್ರು. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಆಲ್ಸೋ ದ ಓಲ್ಡನ್ ಡೇಸ್ ಇಫ್ ಪೀಪಲ್ ವಾಂಟೆಡ್ ಟು communicate or interact with others, they use animals and birds, or otherwise they would directly meet people. Yes.
ಸೊ ಅವರು ಡೈರೆಕ್ಟಾಗಿ ಹೋಗಿ ಪೀಪಲ್ ಅಂದರೆ ಮೀಟ್ ಮಾಡ್ತಾಯಿದ್ರು ಜನಗಳನ್ನು. ಸೊ ಅನಿಮಲ್ಸ್ ಮತ್ತು ಬರ್ಡ್ಸ್ಗಳ ಮೂಲಕ ಅವರು ಕಮ್ಯುನಿಕೇಷನ್ ಮಾಡ್ತಾಯಿದ್ರು, ಅಂದರೆ ಮೆಸೇಜಸನ್ನು ಪಾಸ್ ಮಾಡ್ತಾಯಿದ್ರು. ಇಲ್ಲ ಅಂದರೆ ಅವ್ರು ಏನು ಮಾಡ್ತಾಯಿದ್ರು, ತಾವೇ ಸ್ವತಃ ಹೋಗಿ ಡೈರೆಕ್ಟಾಗಿ ಅವರು ಮೆಸೇಜಸನ್ನು ತಲುಪಿಸ್ತಾ ಇದ್ರು ಅಲ್ವಾ. ಸೊ ದೇ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಯೂಸ್ಡ್ ಆರ್ ಫಾರ್ ಎಕ್ಸಾಂಪಲ್ ಪಿಜನ್ಸ್, ರೈಟ್ ಡೌನ್, pigeons, horse and eagle, etc. ಸೊ ದೀಸ್ ಆರ್ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಅನಿಮಲ್ಸ್ಗಳು ಕಮ್ಯುನಿಕೇಷನ್ಗೋಸ್ಕರ. ಅಂಡರ್ಸ್ಟುಡ್? ಬೈ ಯೂಸಿಂಗ್ ದೀಸ್ ಅನಿಮಲ್ಸ್, ಅಂಡರ್ಸ್ಟುಡ್, ಫಾರ್ ಎಕ್ಸಾಂಪಲ್ ಪಿಜನ್ಸ್, ಹಾರ್ಸ್, ಈಗಲ್. ಸೊ ಬೈ ಯೂಸಿಂಗ್ these animals and birds, they would send messages like if they were kings. ಅವರೇನಾದ್ರು ಕಿಂಗ್ ಆಗಿದ್ರೆ, ಸೊ ಈ ಅನಿಮಲ್ಸ್ಗಳನ್ನು ಬಳಸಿಬಿಟ್ಟು ಅವರು ಮೆಸೇಜಸನ್ನು ಕಳಿಸ್ತಾ ಇದ್ರು. ಸೊ ಅವರು ಕಿಂಗ್ ಆಗಿದ್ದರೆ they would send information about war and information about kingdom or some development issues. ಸೊ ಈ ಥರ ವಿಷಯಗಳನ್ನು ಏನು ಮಾಡ್ತಾಯಿದ್ರು, ಈ ಅನಿಮಲ್ಸ್ಗಳ ಮೂಲಕ ಕಮ್ಯುನಿಕೇಟ್ನ ಮಾಡ್ತಾಯಿದ್ರು ಅವರು. ಆ ರಾಜ ಆಗಿದ್ದರೆ ಅವನ ಒಂದು ರಾಜ್ಯದ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಅವನು ಮಾಡೋವಂಥ ಯುದ್ಧದ ಮಾಹಿತಿ ಆಗಿರ್ಬೋದು, ಅಥವಾ ಅವನ ಒಂದು ರಾಜ್ಯದ ಡೆವಲಪ್ಮೆಂಟ್ ಯೋಜನೆಗಳ ಬಗ್ಗೆ ಅವನೇನು ಮಾಡ್ತಾ ಇದ್ದ, ಈ ಅನಿಮಲ್ಸ್ ಮೂಲಕ ಮೆಸೇಜಸ್ಗಳನ್ನು ಏನು ಮಾಡ್ತಾ ಇದ್ದ, ತಲುಪಿಸ್ತಾ ಇದ್ದ. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಆಲ್ಸೋ ಡಿಯರ್ ಚಿಲ್ಡ್ರನ್, you all know they would send messages, and how they would write and send. ಸೊ ಅವರು ಮೆಸೇಜಸನ್ನು ಕಳಿಸ್ತಾ ಇದ್ರು. ಸೊ ಹಾಗಾದರೆ ಹೆಂಗೆ ಕಳಿಸ್ತಾ ಇದ್ರು? ಫಾರ್ ಎಕ್ಸಾಂಪಲ್, ಸೊ ಎಸ್, ದೇ ವುಡ್ ಯೂಸ್ ಪಾಮ್ ಲೀವ್ಸ್. ಸೊ ಪಾಮ್ ಲೀವ್ಸ್ and bark of the trees and clay tablets, animals' hides, and parchments. Understood? They would send messages. Then how they would write and send? So they would use palm leaves, bark of the trees, clay tablets, and animals' hides and parchments. So here palm leaves ಅಂದರೆ ತಾಳೆ ಮರದ ಒಂದು ಎಲೆ. ಸೊ ಅಂಡರ್ಸ್ಟುಡ್? ಸೊ ಫಾರ್ ಎಕ್ಸಾಂಪಲ್, ಆ ಹಾಳೆಯಲ್ಲಿ ಏನು ಮಾಡ್ತಾಯಿದ್ರು, ಆ ಒಂದು ಎಲೆಯ ಮೇಲೆ ಇನ್ಫಾರ್ಮೇಷನ್ಸನ್ನು ಬರೆದುಬಿಟ್ಟು ಅವರು ಕಳಿಸ್ತಾ ಇದ್ರು. ಆ್ಯಂಡ್ ಆಲ್ಸೋ ಬಾರ್ಕ್ ಆಫ್ ದ ಟ್ರೀಸ್ ಅಂದರೆ ಮರದ ಒಂದು ತೊಗಟೆಯ ಮೇಲೆ ಮೆಸೇಜಸನ್ನು ಬರೀತಾ ಇದ್ರು. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಕ್ಲೇ ಟ್ಯಾಬ್ಲೆಟ್ಸ್. ಕ್ಲೇ ಮೀನ್ಸ್ ಮಣ್ಣು. ಆ ಮಣ್ಣನ್ನು ಏನು ಮಾಡ್ತಾಯಿದ್ರು, ಟ್ಯಾಬ್ಲೆಟ್ಸ್ ಮೀನ್ಸ್ ಟೇಬಲ್. ಅದನ್ನು ಒಂದು ಸ್ಕ್ವೇರ್ ಆಗಿ ಅವ್ರು ಏನು ಮಾಡಿದ್ರು, ರೆಡಿ ಮಾಡಿ ಅದರಲ್ಲಿ ಅವರು ಡ್ರಾಯಿಂಗ್ ಆರ್ ಪೇಂಟಿಂಗ್ಸನ್ನು ಮಾಡಿ ಕಳಿಸ್ತಾ ಇದ್ರು ಇನ್ಫಾರ್ಮೇಷನ್ಸ್. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಅನಿಮಲ್ಸ್ ಹೈಡ್ಸ್, ಪ್ರಾಣಿಗಳ ಚರ್ಮ. ಆ್ಯಂಡ್ ಪಾರ್ಚ್ಮೆಂಟ್ಸ್ ಮೀನ್ಸ್ ಲೈಕ್ ಮಾಹಿತಿಯನ್ನು ಕಳಿಸುವಂಥ ಒಂದು ಪತ್ರ, ಲೈಕ್ ಸೊ ಈ ಥರ ಹಾಳೆ ರೋಲ್ ಮಾಡ್ತಾ ಇದ್ರು ನೋಡಿ. ಸೊ ದಟ್ ವಿ ಕಾಲ್ ಪಾರ್ಚ್ಮೆಂಟ್ಸ್. ಸೊ ಈ ಮೂಲಕ ಏನು ಮಾಡ್ತಾರೆ, ದೇ ಯೂಸ್ಡ್ palm leaves, bark of the trees and animals' hides and also parchments. Understood? And these means of communication. So these means of communication would take more time to reach. Understood? So ಇದು ಮಾಹಿತಿಯನ್ನು ತಲುಪುವಷ್ಟರಲ್ಲಿ ಏನಾಗ್ತಿತ್ತು, ತುಂಬ ಟೈಮನ್ನು ಹಿಡಿತಾ ಇತ್ತು. ಬಟ್ ನಾಟ್ ನೌ.
ಅಂಡರ್ಸ್ಟುಡ್. ಸೊ ಆದರೆ ಈಗ ಆ ಥರ ಇಲ್ಲ ಅಲ್ವಾ. ಸೊ ಬಟ್ ನವ ಡೇಸ್ ಕಮ್ಯುನಿಕೇಷನ್ ಹ್ಯಾಸ್ ರೀಚ್ಡ್ ಟು ಬಿ ಪೀಕ್ ಲೆವೆಲ್. ಅಂಡರ್ಸ್ಟುಡ್. ಸೊ in our nowadays our communication has reached to the peak level. How means in the early days we are using like a envelope covers. You saw envelope covers, I will show next. So envelope covers, but now we have reached up to email. ಸೊ ಆವಾಗ ಎನ್ವಲಪ್ ಕವರ್ಸ್ ಮೂಲಕ ಮೆಸೇಜಸನ್ನು ಬರೆದು ಲೆಟರ್ನ ನಾವು ಪಾಸ್ ಮಾಡ್ತಾ ಇದ್ವಿ. ಬಟ್ ನಾವು ಅಪ್ ಟು ಇಮೇಲ್ಸ್. ಅಂಡರ್ಸ್ಟುಡ್. ಆ್ಯಂಡ್ ಆಲ್ಸೋ ಇನ್ ಬಿಟ್ವೀನ್ ದೀಸ್ ಜರ್ನಿ ವೆನ್ ವಿ ಆರ್ ಯೂಸಿಂಗ್ ಎನ್ವಲಪ್ ಆ್ಯಂಡ್ ನಾವು ಅಪ್ ಟು ಇಮೇಲ್, ಇನ್ ಬಿಟ್ವೀನ್ ದೀಸ್ ಜರ್ನಿ, ಸೊ ವಿ ಕ್ಯಾನ್ ಸಿ ಮೆನಿ ಅದರ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಫಾರ್ ಎಕ್ಸಾಂಪಲ್ postal service and mobile phones, telephone and telex or fax, and also the another one print media, radio and television. So understood children? Yes. And now we will discuss about these means of communication. Now communication means, for example, communication means sending and receiving message. Sending and receiving message. So means of communication means interaction between two people or interaction between two people or another one sending and receiving messages. Sending and receiving messages. Receiving messages. Understood children? So meaning of communication means interaction between two people are sending and receiving messages. Understood? And long ago people did not have any means of communication. So what that we have now. ಅಂಡರ್ಸ್ಟುಡ್. ಈಗ ನಾವು ಏನು ಬಳಸ್ತಾ ಇದ್ದೀವಲ್ಲ ಫಾಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್, ಸೊ ಆ ಥರದ ಯಾವುದೇ ರೀತಿಯಾಗಿರೋಂಥ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್ ಇರಲಿಲ್ಲ ಆವಾಗ. ಅಂಡರ್ಸ್ಟುಡ್. ಸೊ ಆ್ಯಂಡ್ ಆಲ್ಸೋ ದೇ ಹ್ಯಾಡ್ ಟು ಗೋ ಪರ್ಸ್ನಲಿ ಟು ಮೀಟ್ ಪೀಪಲ್. ಸೊ some rich people used pigeons and messengers to send or receiving message. Understood? So means of communication means interact between two people are sending and receiving messages. Understood? So means of communication means sending and receiving message. Understood? So yes, now we will start postal service. So postal service means what? Dear children, postal service means a usually government system. So usually government system which letters, packages and other informations or other materials are transported and delivered to individual or organization. Understood? So postal service andre ಏನಪ್ಪ ಇಲ್ಲಿ ಅಂದರೆ, so first one postal services. Understood? So postal services means
a usually government system which is letters and packages and other materials are transported and delivered. Understood? Delivered to individuals and organizations. So here delivered means a bring and hand over. So talupsodu. So individuals means like a single human being. ಸೊ ಒಬ್ಬ ವ್ಯಕ್ತಿಗೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಆ ಒಂದು ಪಾರ್ಸಲ್ ಆಗಿರ್ಬೋದು ಅಥವಾ ಒಂದು ಲೆಟರ್ ಆಗಿರ್ಬೋದು ಅಥವಾ ಅದರ್ ಮೆಟೀರಿಯಲನ್ನು ತಲುಪಿಸೋ ಅಂಥದ್ದು ಸಿಸ್ಟಮ್. ಓಕೆ. ಆರ್ ಆರ್ಗನೈಸೇಷನ್ ಮೀನ್ಸ್ ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳಿಗೆ. ಅಂಡರ್ಸ್ಟುಡ್? ಯೂಶಲಿ ಗವರ್ನಮೆಂಟ್ ಸಿಸ್ಟಮ್, ಗವರ್ನಮೆಂಟ್ ಸಿಸ್ಟಮ್ by which letters or packages or other materials are transported and delivered to individuals and organization. Understood? ಒಂದು ಗವರ್ನಮೆಂಟ್ ಒಂದು ಸಿಸ್ಟಮನ್ನು ಮಾಡಿದೆ. ಸೊ ಅದೇನು ಅಂದರೆ ಪರ್ಟಿಕ್ಯುಲರ್ ಆಗಿರುವಂಥ ಲೆಟರ್ಸ್ ಆಗಿರ್ಬೋದು, ಪ್ಯಾಕೇಜಸ್ ಆಗಿರ್ಬೋದು ಅಥವಾ ಅದರ್ ಮೆಟೀರಿಯಲ್ಸ್ಗಳನ್ನು ಸೊ ಆ ಒಂದು ಸಂಬಂಧಪಟ್ಟಂತಹ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ತಲುಪಿಸುವಂಥ ಒಂದು ಸಿಸ್ಟಮ್. ಸೊ ದಟ್ ಈಸ್ ಪೋಸ್ಟಲ್ ಸರ್ವೀಸ್. ಫಾರ್ ಮೋಸ್ಟ್ ಆಫ್ us, the postal system is an important means of communication. So important means of communication. So postal network in our India is the largest in the world. ಸೊ ಪೋಸ್ಟಲ್ ಸರ್ವೀಸು ನಮ್ಮ ಇಂಡಿಯಾದಲ್ಲಿ ತುಂಬ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್, ವೈಡ್ ಆಗಿದೆ ಪೋಸ್ಟಲ್ ಸರ್ವೀಸ್. ದೆರ್ ಆರ್ ನಿಯರ್ಲಿ 1.5 lakh. Understood? 5 lakh post offices in our country. So there are nearly 1.5 lakhs post offices in our country. See, ಎಷ್ಟು 1.5 lakhs post offices ಅನ್ನು ನಾವು ನೋಡಬಹುದು. Understood? And also, have you seen some postal cards, envelopes and stamps? No? Yes, I will show now. So this is a postcard. See? ಸೊ ಇದನ್ನು ಪೋಸ್ಟ್ ಕಾರ್ಡ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಸೊ ಪೋಸ್ಟ್ ಕಾರ್ಡ್ ಇಲ್ಲಿ ನೋಡಿ ಒಂದು ಮಹಾತ್ಮ ಗಾಂಧೀಜಿಯವರು ಇರೋವಂಥ ಒಂದು ಸ್ಟ್ಯಾಂಪನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಪಕ್ಕಕ್ಕೆ ಏನು ಕೊಟ್ಟಿದ್ದಾರೆ? ಸೊ ಕಲೆಕ್ಟ್ ಇಂಡಿಯಾ ಪೋಸ್ಟೇಜ್ ಸ್ಟ್ಯಾಂಪ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಪೋಸ್ಟ್ ಕಾರ್ಡ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಸೊ ಇಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ತಮಗೆ ಮಾಹಿತಿಯನ್ನು ಬರೆದು, ಈ ಒಂದು ಲೆಟರಲ್ಲಿ ಮಾಹಿತಿಯನ್ನು ಬರೆದು ಏನು ಮಾಡ್ತಾಯಿದ್ರು? ಪೋಸ್ಟನ್ನು ಮಾಡ್ತಾಯಿದ್ರು. ಸೊ ದಿಸ್ ಈಸ್ ಪೋಸ್ಟ್ ಕಾರ್ಡ್. ಅಂಡರ್ಸ್ಟುಡ್? ಆ್ಯಂಡ್ ದಿಸ್ ಈಸ್ ಆಲ್ಸೋ ಪೋಸ್ಟಲ್ ಸರ್ವೀಸಲ್ಲಿ ಸೊ ಇನ್ಲ್ಯಾಂಡ್ ಲೆಟರ್ ಅಂತೇಳಿ ಕರಿತೀವಿ. ಬ್ಲೂ ಇನ್ ಕಲರಲ್ಲಿದೆ. ಸೊ ಇನ್ಲ್ಯಾಂಡ್ ಲೆಟರ್. ಅಂಡರ್ಸ್ಟುಡ್? ಸೊ ಇನ್ಲ್ಯಾಂಡ್ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಇದು ಅವೈಲೇಬಲ್ ಇರೋದಿಲ್ಲ. ಪೋಸ್ಟ್ ಆಫೀಸಸ್ಗಳು ಮಾತ್ರ ನಾವು ಇದನ್ನು ತಗೊಳ್ಳೋ ಒಂದು ಅವಕಾಶ ಇದೆ. ಅಂಡರ್ಸ್ಟುಡ್? ಸೊ ಇನ್ಲ್ಯಾಂಡ್ ಲೆಟರ್ಸ್. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಇಲ್ಲಿ ಇಂದಿರಾ ಗಾಂಧಿ ಅವರು ಇರುವಂಥ ಒಂದು ಸ್ಟ್ಯಾಂಪನ್ನು ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಇನ್ಲ್ಯಾಂಡ್ ಲೆಟರ್. ಸೊ ಇಲ್ಲಿ ಏನು ಮಾಡ್ತಾರೆ? ಅಡ್ರೆಸ್ ಫ್ರಮ್ ಮತ್ತು ಟು ಅಡ್ರೆಸ್ಸನ್ನು ಬರೆದ್ಬಿಟ್ಟು ಪೋಸ್ಟ್ ಮಾಡುವಂಥ ಒಂದು ಸಿಸ್ಟಮ್ ಇರುತ್ತೆ. ಸೊ ಆ್ಯಂಡ್ ದಿಸ್ ಈಸ್ ಎನ್ವಲಪ್. ಸೊ ಇಲ್ಲಿ ಇಂಪಾರ್ಟೆಂಟ್ ಲೆಟರ್ಸನ್ನು ನಾವು ಇದರಲ್ಲಿ ಇಟ್ಬಿಟ್ಟು ಫ್ರಮ್ ಮತ್ತು ಟು ಅಡ್ರೆಸ್ಸನ್ನು ಬರೆದ್ಬಿಟ್ಟು ನಾವು ಕಳಿಸೋವಂಥ ಸಿಸ್ಟಮ್. ಇದಕ್ಕೇನಂತ ಕರಿತೀವಿ ನಾವು? ವಾಟ್ ವಿ ಕಾಲ್ ದಿಸ್ ಇಸ್ ಎನ್ವಲಪ್ ಕವರ್. ಆ್ಯಂಡ್ ಸಮ್ ಸ್ಟ್ಯಾಂಪ್ಸ್ ಆಲ್ಸೋ ದೇರ್ ಹಿಯರ್. ಸೊ ದಿಸ್ ಈಸ್ ರೆಡ್ ಸ್ಟ್ಯಾಂಪ್, ರೆವಿನ್ಯೂ ಸ್ಟ್ಯಾಂಪ್ ಅಂತೇಳಿ ಕರಿತೀವಿ. ಇದು 1 ರೂಪಿ ರೆವಿನ್ಯೂ ಸ್ಟ್ಯಾಂಪ್. ಸೊ ಇದನ್ನು ಏನಕ್ಕಪ್ಪ ತುಂಬ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಿಮಗೆ ಅಗ್ರಿಮೆಂಟ್ಸ್ಗಳಿಗೆ ಇದನ್ನು ರೆವಿನ್ಯೂ ಸ್ಟ್ಯಾಂಪ್ ತುಂಬ ವ್ಯಾಲ್ಯೂಯಬಲ್ ಇದು. ಸೊ ಇದು ಪೇಸ್ಟ್ ಮಾಡಲಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಆ ಒಂದು ಪತ್ರಕ್ಕೆ, ಆ ಲೆಟರ್ಗೆ. ಅಂಡರ್ಸ್ಟುಡ್? ದಿಸ್ ಈಸ್ ರೆವಿನ್ಯೂ ಸ್ಟ್ಯಾಂಪ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ಸುಭಾಷ್ ಚಂದ್ರ ಬೋಸ್ ಇರುವಂಥ ಒಂದು ಸ್ಟ್ಯಾಂಪ್ ಇದೆ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಆಲ್ಸೋ ಒನ್ ಸ್ಟ್ಯಾಂಪ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ಭಾರತ್ ಇಂಡಿಯಾ.
So green color. Understood? So we can, these all we can buy in post offices only. Understood? And also we can send money to someone by a money order. ಸೊ ನಾವು ಪೋಸ್ಟಲ್ ಸರ್ವಿಸಲ್ಲಿ ಮನಿನೂ ನಾವು ದುಡ್ಡನ್ನು ಸಹ ಹಣವನ್ನು ಸಹ ನಾವು ಪೋಸ್ಟ್ ಮಾಡ್ಬೋದು ಮನಿ ಆರ್ಡ್ರ್ ಮೂಲಕ. ಅಂಡರ್ಸ್ಟುಡ್? ಆ್ಯಂಡ್ ಲೆಟರ್ಸ್, ನ್ಯೂಸ್ ಪೇಪರ್ಸ್, ಬುಕ್ಸ್, ಮ್ಯಾಗ್ಝೀನ್ಸ್ ಆರ್ ಆಲ್ಸೋ ಸೆಂಡ್ ಎನಿವೇರ್ ಥ್ರೂ ದ ಪೋಸ್ಟ್. ಮತ್ತು ನಾವು ಏನೇನನ್ನು ಪೋಸ್ಟ್ ಮಾಡ್ಬೋದು? ಲೆಟರ್ಸ್, books, magazines and some articles like that are also sent through post. Understood? And you can send small gifts or articles by a postal parcel. So postal parcel means like ಒಂದು ಪ್ಯಾಕ್ ಮಾಡಿಬಿಟ್ಟು ಗಿಫ್ಟ್ಗಳನ್ನು, ನೀವು ಹೆಂಗೆ ಗಿಫ್ಟು ಯಾರಿಗಾರ ಮದುವೆಗೆ ಹೋಗುವಾಗ ಗಿಫ್ಟನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತೀರಲ್ವ, ಸೊ ಲೈಕ್ ದಟ್. ಸೊ ಅದನ್ನು ಫುಲ್ ಕವರ್ ಆಗಿರುವಂಥ, ಸ್ಪೇಸ್ ಹಿಡಿಯುವಂಥ ಒಂದು ಗಿಫ್ಟ್ ಆಗಿರ್ಬೋದು ಅಥವಾ ಆರ್ಟಿಕಲ್ನ ಪ್ಯಾಕನ್ನು ಮಾಡಿಬಿಟ್ಟು ಏನು ಮಾಡೋದು? ಪೋಸ್ಟಲ್ ಪಾರ್ಸಲಲ್ಲಿ ನಾವು ಕಳಿಸ್ಬೋದು. ಪೋಸ್ಟಲ್ ಪಾರ್ಸಲ್. ಬಟ್ ಬೈ ಪೇಯಿಂಗ್ ಎ ಲಿಟಲ್ ಮೋರ್, ಅದಕ್ಕೆ ನಾವೇನು ಸ್ವಲ್ಪ ಅಮೌಂಟನ್ನು ಕಟ್ಟಬೇಕಾಗತ್ತೆ ಅಲ್ವಾ. ಆ್ಯಂಡ್ ಆಲ್ಸೋ we can send our letters and parcels fast through speed post. So we can see postal service, we can see two types of services also there, normal post and a speed post. Normal post means ನಾವೇನೋ ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿ ಪೋಸ್ಟನ್ನು ಹಾಕಿದಾಗ it will take 3 or 4 days or 1 week. Speed post means within a 24 hours. ಅಂಡರ್ಸ್ಟುಡ್? ವಿತಿನ್ 24 ಅವರ್ಸಲ್ಲಿ ಅದು ರೀಚ್ ಆಗೋವಂಥದ್ದು. ಅದಕ್ಕೆ ನಾವೇನು ಮಾಡಬೇಕು? ಸ್ವಲ್ಪ ಹಣವನ್ನು ನಾವು ಕಟ್ಟಬೇಕಾಗತ್ತೆ. ಅಂಡರ್ಸ್ಟುಡ್? ಸ್ಪೀಡ್ ಪೋಸ್ಟ್, ನಾರ್ಮಲ್ ಪೋಸ್ಟ್ ಆ್ಯಂಡ್ ಸ್ಪೀಡ್ ಪೋಸ್ಟ್. ಅಂಡರ್ಸ್ಟುಡ್? ಆ್ಯಂಡ್ ಮೋಸ್ಟ್ ಆಫ್ ಅವರ್ ಪೋಸ್ಟ್ ಆಫೀಸಸ್ ಹ್ಯಾವ್ ಟೆಲಿಗ್ರಾಫ್ ಸಿಸ್ಟಮ್. ಸೊ ಟೆಲಿಗ್ರಾಫ್ ಸಿಸ್ಟಮ್, ದೇ ಸೆಂಡ್ ಅವರ್ ಟೆಲಿಗ್ರಾಮ್ಸ್, ದೇ ಕ್ಯಾರಿ ಅರ್ಜೆಂಟ್ ಮೆಸೇಜಸ್. Understood? Urgent messages, and also these messages are sent along telegraph wires. So wires andre nimgenu telegraph wires. So coding system, like A means 1 dot, B means 2 dot, like that. So ಅಲ್ಲಿ A ಅನ್ನು ನಾವು ಪ್ರೆಸ್ ಮಾಡಿದಾಗ ಏನಾಗ್ತಿತ್ತು? ಅಲ್ಲಿ ಆ ವೈರ್ಸ್ ಮೂಲಕ ಮೆಸೇಜಸ್ ಹೋಗಿ ತಲುಪ್ತಾ ಇತ್ತು. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ದೇ ರೀಚ್ ಫಾಸ್ಟರ್ ದನ್ ಎ ಲೆಟರ್. ಸೊ ನಾವೇನು ಲೆಟರನ್ನು ಪೋಸ್ಟ್ ಮಾಡ್ತಿದ್ವಲ್ಲ, ಸೊ ಅದಕ್ಕಿಂತ ಫಾಸ್ಟಾಗಿ ಹೋಗಿ ಅದೇನು ಮಾಡ್ತಾಯಿತ್ತು? ರೀಚ್ ಆಗ್ತಾಯಿತ್ತು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ಬಟ್ ದ ಸರ್ವಿಸಸ್ ಕಾಸ್ಟ್ ಅ ಲಿಟಲ್ ಮೋರ್ ದೆನ್ ಅ ಲೆಟರ್. ಸೊ ಬಟ್ ದಿಸ್ ಟೆಲಿಗ್ರಾಫ್ ಸಿಸ್ಟಮ್ ಈಸ್ ಅ ಲಿಟಲ್ ಮೋರ್ ದೆನ್ ಎ ಲೆಟರ್. ಕಾಸ್ಟ್, ಅದರ ಕಾಸ್ಟ್ ಏನಾಗಿತ್ತು? ನಾವು ಲೆಟರನ್ನು ಪೋಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಅಮೌಂಟನ್ನು ನಾವು ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಅ ಪೋಸ್ಟಲ್ ಸರ್ವೀಸ್. ಸೊ ಇನ್ ದ ಅರ್ಲಿಯಸ್ಟ್ means of communication was through talking only, and cave paintings and inscriptions were also used by earlier dwellers. Later on runners were used, would convey messages from one place to another, and after that it replaced by horse bounding ಮೆಸೆಂಜರ್ಸ್ ಅಲ್ವಾ. ಸೊ ಫಸ್ಟ್ ಏನು ಮಾಡ್ತಾಯಿದ್ರು? ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ದೇ ಯೂಸ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇಫ್ ಪೀಪಲ್ ವಾಂಟೆಡ್ ಟು ಇಂಟರ್ಯಾಕ್ಟ್ ಆರ್ ಕಮ್ಯುನಿಕೇಟ್ ವಿತ್ ಅದರ್ಸ್, ದೇ ಯೂಸ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಅಂಡರ್ಸ್ಟುಡ್? ಆ್ಯಂಡ್ ಅದರ್ವೈಸ್ ದೇ ಮೀಟ್ ಡೈರೆಕ್ಟ್ಲಿ. ಆ್ಯಂಡ್ ಅನಿಮಲ್ಸ್ ಆರ್ ಬರ್ಡ್ಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ pigeons, eagle and horse. By using these animals and birds, they would send messages like if they were kings. ಅವ್ರು ಕಿಂಗ್ ಆಗಿದ್ರು ಅಂದರೆ ಅವ್ರು ಎಂಥ ಮೆಸೇಜನ್ನು, ಯಾವ ತರಹದ ಮೆಸೇಜನ್ನು ಅವ್ರು ಪಾಸ್ ಮಾಡ್ತಾಯಿದ್ರು ಅಂದರೆ ಇನ್ಫಾರ್ಮೇಷನ್ ಅಬೌಟ್ ವಾರ್, ಸೊ ಇನ್ಫಾರ್ಮೇಷನ್ಸ್ ಅಬೌಟ್ ಲೈಕ್ development issues or information about the kingdom, like that. Understood? And also the some earlier forms of human communication are
like talking or making sound or symbols, dancing and acting, and some making sound means such as a grunting sound at a low pitch or high pitch. Understood? And it would indicate either social communicate or to be a warning sign. ಸೊ ಈ ಮೆಸೇಜಸ್ಗಳು ಅಂದರೆ ಈ ಮೇಕಿಂಗ್ ಸೌಂಡ್, ಗ್ರಂಟಿಂಗ್ ಸೌಂಡ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅವರು ಅಂತ ಹೇಳಿದ್ರೆ ಸಮ್ಟೈಮ್ಸ್ ಸೋಷಿಯಲ್ ಕಮ್ಯುನಿಕೇಷನ್ಗೆ ಕೆಲವೊಂದು ಟೈಮ್ಗಳಲ್ಲಿ ಅವರು ವಾರ್ನಿಂಗ್ ಸೈನ್ ಅಂದರೆ ಡೇಂಜರಸ್ ವಾರ್ನಿಂಗ್ ಸೈನ್. ಅಂಡರ್ಸ್ಟುಡ್? ಸೊ ಆ್ಯಂಡ್ ಆಲ್ಸೋ ಐ ವಿಲ್ so but nowadays communication reached to the peak level. Understood, children? So in this class we will studied about introduction and means of communication and postal service. Understood, children? Yes, thank you.